ಬಾಬು ಜೊತೆ ಆಟಾಡಲ್ಲ. ನಾನು ಅಷ್ಟೇ. ನನಗೂ ಕೂಡ ಆಡೋಕ್ ಇಷ್ಟ ಇಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಹೀಗೊಬ್ರ ಜೊತೆ ಒಬ್ರು ಆಡಕ್ ಆಗದೆ ಇರೋಂಥದ್ದು ಏನಾಯ್ತು ನನ್ ಮುದ್ದು ಮಕ್ಕಳ ನಡುವೆ? ಬಾಬು ಪ್ರತಿ ವಿಷಯದಲ್ಲೂ ದೊಡ್ಡ ದೊಡ್ಡ ಬಗಳು ಬಿಡ್ತಾನೆ. 1 ನಿಮಿಷದಲ್ಲಿ 200 ಗೋಲ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ತಾನೆ. 200? ನಾನು ಯಾವಾಗ 200 ಅಂತ ಹೇಳ್ದೆ? ಹೌದಾ? ನೀನ್ ಇದನ್ನು ಹೇಳಿದ್ದೆ, 1 ನಿಮಿಷದಲ್ಲಿ ನೀವ್ ಎಷ್ಟ್ ಹೇಳ್ತೀರೋ ಅಷ್ಟ್ ಗೋಲ್ಗಳನ್ನು ಹೊಡಿತೀನಿ ಅಂತ. ಓ ಹೌದಾ? ಎಷ್ಟ್ ಬೇಕು ಅಂದ್ರು 200 ಅಂತ ಅರ್ಥ? ನಿಮ್ಮಿಬ್ರು ಕ್ಯಾಲ್ಕುಲೇಷನ್ ತಪ್ಪು. ಇದನ್ನ ಶುರು ಮಾಡಿದ್ ನೀನೇ ತಾನೆ. ಅರೆ, ಹೀಗಾದಾಗ್ಲೇ ಅರ್ಥವಿಲ್ಲದ ಗಾಳಿ ಸುದ್ದಿ ಹರಡೋದು. ಈಗ ನೀವೆಲ್ಲ ಒಟ್ಟಾಗ ಆಡದೆ ಇದ್ರೆ ಏನು ತೊಂದ್ರೆ ಇಲ್ಲ. ಆದ್ರೆ ಜೊತೆಲ್ ಕೂತು ಕಥೆಯಂತೂ ಕೇಳ್ಬೋದಲ್ವಾ ಮಕ್ಕಳೇ? ವಿಜಯನಗರದಲ್ಲಿ ಒಬ್ಳು ಹೆಂಗಸು ವಾಸವಾಗಿದ್ಲು, ಸಂತೋಷಿ ಕಾಕಿ ಅಂತ. ಅವಳು ತುಂಬಾನೇ ಬಾಯಿ ಬಡಿಕೆ ಆಗಿದ್ಲು. ಅವಳಿಗೆ ಮಾತು ಅಂದ್ರೆ ಪಂಚಪ್ರಾಣ ಆಗಿತ್ತು. ಪಕ್ಕದ ಮನೇಲಿ ಸೂಜಿ ಬಿದ್ರೂನು ನನಗೇನು ಆಗ್ಬೇಕಾಗಿಲ್ಲ. ಇತ್ತೀಚೆಗಂತೂ ಸುರೇಶನ್ ಮನೇಲಿ ಸಿಹಿ ತಿಂಡಿಗಳನ್ನ ಮಾಡ್ತಾರಂತೆ. ಆದ್ರೆ ನನಗೆ ಯಾಕೆ? ನನಗನ್ಸುತ್ತೆ ಅವ್ನು ಯಾವ್ದೋ ದೊಡ್ಡ ಮೀನ್ ಹಿಡ್ದಿರ್ಬೇಕು ಅಂತ. ಆದ್ರೆ ನನಗೆ ಯಾಕೆ? ಇಡೀ ಹಳ್ಳಿನಲ್ಲಿ ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲಾನು ಹೇಳ್ತಾ ಇರ್ತಾಳೆ. ಅದಾದ್ಮೇಲೆ ಹೇಳ್ತಾಳೆ ನನಗೆ ಯಾಕೆ ಅಂತ. ನಾಳೆ ಮತ್ತೆ ಬರ್ಬೇಕು ಆಯ್ತಾ? ಮುಂದಿನ ಆಮೇಲೆ ಹೇಳ್ತೀನಿ. ಅಲ್ವೇ, ದಿನ ಪೂರ್ತಿ ಹಳ್ಳಿಯವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಿನಗ್ ಸುಸ್ತಾಗಲ್ವೇನೆ? ಹಾ, ಅರೇ ನಾನಂತೂ ಬರೀ ಜನರ ಬಗ್ಗೆ ಮಾತಾಡ್ತೀನಿ. ನೀವು ಕೂತ್ಕೊಂಡು ಕತೆ ಕಟ್ತೀರಾ. ಆದ್ರೆ ನನಗೆ ಯಾಕೆ? ನೀವು ಕಟ್ತಾನೆ ಇರಿ. ಯಾವಾಗಿಂದ ಹೇಳ್ತಾ ಇದ್ದೀನಿ, ಈ ಪಾಳು ಬಿದ್ದಿರೋ ಮನೆನ ಒಡೆದು ಹಾಕಿ ಒಂದು ಪುಟ್ಟದಾಗಿರೋ ಮನೆ ಕಟ್ಟಿ ಅಂತ. ಆದ್ರೆ ಆಗಲ್ಲ ಅಲ್ಲ. ಈ ಹರ್ಕುಲು ಮುರ್ಕುಲು ಮನೇನಾ? ಹಾ, ಏ ಸಂತೋಷಿ, ಇಲ್ಲಿ ನೋಡು ಬಾರೆ. ನಮ್ಮ ಹರ್ಕುಲು ಮುರ್ಕುಲು ಮನೆ ಮೇಲೆ ಎಷ್ಟು ಚಂದದ ಅಪರೂಪದ ಕಾಗೆ ಕೂತಿದೆ ಅಂತ. ಅಪರೂಪದ ಕಾಗೆ? ಇದೆಂತ ಅಪರೂಪದ ಕಾಗೆ? ಇದ್ರ ದರ್ಶನ ಕೂಡ ಸಿಗ್ಲಿಲ್ವಲ್ಲ. ಈ ಸುದ್ದಿ ಏನೋ ಚೆನ್ನಾಗೇ ಇದೆ. ಆದ್ರೆ ನನಗೆ ಯಾಕೆ? ಹಾ ಹಾ, ನಿಜ ರೀ, ಇದಂತೂ ತುಂಬಾನೇ ಅಪರೂಪವಾಗಿದೆ. ನಾನು ಪೇಟೆ ಓಡಾಡ್ಕೊಂಡ್ ಬರ್ತೀನಿ. ನೋಡು, ಅಲ್ಲಿವರೆಗೂ ನೀನು ಈ ಅಪರೂಪದ ಕಾಗೆ ಬಗ್ಗೆ ಯಾರ ಹತ್ರನೂ ಹೇಳೋದಿಕ್ ಹೋಗ್ಬೇಡ. ಗಣೇಶ ಸಂತೋಷಿಗೆ ಆ ಕಾಗೆ ವಿಷಯವಾಗಿ ಯಾರ ಜೊತೆನೂ ಮಾತಾಡಬಾರ್ದು ಅಂತ ಹೇಳಿದ್ದ. ಆದ್ರೆ ಸಂತೋಷಿಗೆ ಎಲ್ಲಿ ತಡ್ಕೊಳಕ್ಕಾಗತ್ತೆ? ತನ್ನ ಪಕ್ಕದ ಮನೆಯವ್ರಿಗೆಲ್ಲ ಹೇಳಕ್ಕೆ ಹೊರಟೇ ಬಿಟ್ಲು. ಅಯ್ಯೋ, ಇದೇನು? ಸಂತೋಷಿ, ನೀನಾ? ಅಯ್ಯೋ, ಹೀಗೆ ಯಾರಾದ್ರೂ ಬರ್ತಾರಾ? ಅರೇ, ಬರೋದು ಹೋಗೋದು ಬಿಡು ತಂಗೆ ಬಾ. ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಒಂದು ಅಪರೂಪವಾದ ಕಾಗೆ ನನ್ನ ಮನೆ ಮರದ ಮೇಲೆನೆ ಕೂತಿತ್ತು. ಅಪರೂಪವಾದ ಕಾಗೆನಾ? ಆದ್ರೆ ನನಗೇನು? ನಾನದನ್ನ ನೋಡ್ತಿದ್ದ ಹಾಗೆ ಓಡೋಡ್ಕೊಂಡು ನಿನ್ ಹತ್ರಕ್ ಬಂದೆ. ಅಲ್ಲ, ಅಂತದೇನ್ ಅಪರೂಪ ಇತ್ತು ಅದ್ರಲ್ಲಿ? ಅಯ್ಯೋ, ಬಿಳಿ ಕಾಗೆ ಇತ್ತು. ಬಿಳಿ ಕಾಗೆನಾ? ಎಷ್ಟು ದೊಡ್ಡದಂದ್ರೆ ಎಮ್ಮೆಯಷ್ಟು ದೊಡ್ಡದು. ಎಮ್ಮೆ ಅಷ್ಟಾ? ಇಷ್ಟು ದೊಡ್ಡ ಕೊಂಬು ಮತ್ತೆ ಇಷ್ಟು ದೊಡ್ಡ ಬಾಲ. ಹಾ, ಆ ಕಾಗೆಗ್ ಬಾಲ ಇತ್ತಾ? ನಿಜಾನಾ? ಮತ್ತಿನ್ನೇನು, ನಾನ್ ಹೊರಡ್ತೀನಿ. ಇಲ್ ನೋಡು, ಯಾರಿಗೂ ಹೇಳ್ಬಾರ್ದು. ಎಂತ ಸುದ್ದಿ ಹೇಳಿದ್ಯಾ ಅಂದ್ರೆ ಬೆಂಕಿ ಕಾಣ್ದೇ ಇದ್ರೂ ಪರವಾಗಿಲ್ಲ, ಹೊಗೆ ಇದ್ರೆ ಸಾಕು. ನಾನು ಈಗ್ಲೇ ಹೋಗಿ ವಿಮಲಾವತಿಗೆ ಹೇಳ್ಬಿಡ್ತೀನಿ. ಅಲ್ವೇ, ನೀನಿಲ್ಲಿ ಬಳೆಗಳನ್ನ ಒರ್ಸ್ಕೊಂಡ್ ಕುತ್ಕೋ. ಅಲ್ಲಿ ಸಂತೋಷಿ ಮನೆ ಸುದ್ದಿ ಕೇಳ್ಬಿಟ್ರೆ ನಿನ್ ಬಳೆನ ಯಾರು ನೋಡಲ್ಲ. ಏನಂದೆ? ಅಲ್ಲ, ಅವಳ ಮನೆ ಚಾವಣಿ ಮೇಲೆ ಒಂದ್ ಬಿಳಿ ಕಾಗೆ ಕೂತಿತ್ತು. ಅದು ಬಿಳಿ ಕಾಗೆ, ದೊಡ್ಡದಾಗಿತ್ತು. ಈ ವಿಷಯ ನಿನಗ್ ಮಾತ್ರ ಹೇಳ್ತಾ ಇದ್ದೀನಿ, ಮತ್ ಯಾರಿಗೂ ಹೇಳಕ್ ಹೋಗ್ಬೇಡ. ಹಾಗಾದ್ರೆ ನಮ್ಮಜ್ಜಿ ಹೇಳ್ತಾ ಇದ್ದಿದ್ದು ನಿಜಾನೇ? ಎಲ್ಲಿ ಬಿಳಿ ಕಾಗೆ ಕೂತಿರುತ್ತೋ ಅಲ್ಲಿ ನಿಧಿ ಅಡ್ಗಿರತ್ತೆ ಅಂತ. ಹಾಗಾದ್ರೆ ಇದು ನಿಜಾನೇ? ಏನ್ರಿ, ಕೇಳಿಸ್ಕೊಂಡ್ರಾ?
ನಾನ್ ಯಾವಾಗೆಲ್ಲ ಬರೆಯೋದಿಕ್ ಕೂತ್ಕೋತೀನೋ ಆವಾಗೆಲ್ಲ ನೀನ್ ಹಾಳ್ ಮಾಡಕ್ಕೆ ಬಂದ್ಬಿಡ್ತೀಯ. ಹಾ ನೋಡ್ತಾ ಇರಿ, ಈಗ ನಾವೆಲ್ಲರೂ ಹಾಳಾಗೋಗ್ತೀವಿ. ಅಲ್ಲಿ ಸಂತೋಷಿ ಮತ್ತೆ ಅವಳ ಗಂಡ ಒಂದ್ ಹುಲ್ ಕಟ್ಟಿನೂ ಎತ್ತದೇನೆ ನಿಧಿ ಮಾಲೀಕರಾಗ್ತಾ ಇದ್ದಾರೆ. ನೀನೋ ನಿನ್ ಕನಸೋ. ಅಯ್ಯೋ ರೀ, ಇದು ಕನ್ಸಲ್ಲ, ನಿಜ ಹೇಳ್ತಾ ಇದ್ದೀನಿ. ಅವ್ರ ಮನೇಲಿ ಇವತ್ತೊಂದು ಬಿಳಿ ಅಪರೂಪದ ಕಾಗೆ ಕೂತಿತ್ತಂತೆ. ಅದು ತುಂಬಾನೇ ದೊಡ್ಡದಾಗಿತ್ತಂತೆ, ಸುಮಾರಾಗಿ ಐರಾವತ್ತಷ್ಟು ದೊಡ್ಡದಾಗಿತ್ತಂತೆ. ಇದರ ಅರ್ಥ ನಿಮಗ್ ಗೊತ್ತಾಯ್ತಲ್ವಾ? ಅವ್ರ ಮನೆ ಕೆಳಗೆ ರಾಶಿ ರಾಶಿ ನಿಧಿನೇ ಅಡಗಿದೆ ಅಂತ. ಏನೋ ಇದ ವಿಷಯ. ಈಗ ವಿಷಯ ಸರಿಯಾದ ಮನುಷ್ಯನ್ ಕಿವಿಗ್ ಬಿದ್ದಿದೆ. ಅಯ್ಯೋ ಕಮಲೇಶ್, ಏನಪ್ಪಾ ಇವತ್ತು ಈ ಕಡೆ ಬಂದಿದ್ಯಾ? ಅರೆ, ನಾನ್ ಕೇಳ್ಪಟ್ಟೆ ಒಂದು ಅಪರೂಪವಾದ ಪಕ್ಷಿ ನಿಮ್ ಮನೆ ಆಚೆ ಇರೋ ಮರದ ಮೇಲ್ಗಡೆ ಕೂತಿತ್ತಂತೆ. ನಿನಗೆ ಹೇಗೆ ಗೊತ್ತಾಯ್ತು? ಈ ವಿಷಯನ ಯಾರಿಗೂ ಹೇಳ್ಬೇಡಪ್ಪ. ಅದರಲ್ಲೂ ಮುಖ್ಯವಾಗಿ ಈ ವಿಚಾರ ಅರಮನೆಗೆ ತಲುಪಲೇಬಾರ್ದು. ನೀನು ನಿಶ್ಚಿಂತೆಯಾಗಿರು ಗಣೇಶ್, ನಾನಂತೂ ಯಾರಿಗೂ ಹೇಳಲ್ಲ. ಹೇಳ್ತೀಯ? ಕಮಲೇಶ್ನ ಕಂಡ್ರೆ ಗಣೇಶ್ ಮತ್ತೆ ಸಂತೋಷಿಗೆ ಆಗ್ತಾನೇ ಇರ್ಲಿಲ್ಲ. ಗಣೇಶ ಇದನ್ನ ಎಲ್ಲಿ ಹೇಳ್ಬಾರ್ದು ಅಂತ ಹೇಳಿದ್ನೋ, ಕಮಲೇಶಿ ತಗೊಂಡ್ ಹೋಗಿ ಅದನ್ನ ಅಲ್ಲೇ ಹೇಳ್ದ. ಅದ್ಭುತ! ರಾಜ್ಯದ ಎಲ್ಲಾ ಸಂಪತ್ತಿನ ಮೊದಲ ಅಧಿಕಾರ ರಾಜನದಾಗಿರುತ್ತೆ. ಮಹಾರಾಜರಿಗೆ ಸೂಚನೆ ಕೊಡೋಕು ಮೊದಲು ಅವರಿಗೆ ನೇರವಾಗಿ ನಿಧಿ ತೆಗೆದುಕೊಟ್ಬಿಡ್ತೀನಿ. ಅತಿ ಉತ್ತಮ. ಸೇನಾಪತಿಗಳೇ, ನೀವಿಲ್ಲಿ ಎಲ್ಲ ಕುಶಲ ತಾನೆ? ಇಲ್ಲಿವರೆಗೂ ನೀವು ಕುಶಲವಾಗಿದ್ರಿ, ಮತ್ತೆ ನಾವು ಕೂಡ. ಒಂದು ವೇಳೆ ನಿಮ್ಮ ಕೋಣೆಯಿಂದ ಏನಾದ್ರೂ ನಿಧಿ ಸಿಕ್ಕಿದ್ರೆ, ನಿಧಿಯನ್ನ ಬಚ್ಚಿಟ್ಟಿದ್ದ ಅಪರಾಧಕ್ಕೆ ಎಲ್ಲರ ಕುಶಲತೆ ಅಪಾಯಕ್ಕೆ ಸಿಕ್ಕಾಕೊಳ್ಳುತ್ತೆ. ಸಿಪಾಯಿಗಳೇ, ಈ ಕೂಡಲೇ ಪಾಳು ಬಿದ್ದಿರೋ ಕೋಣೆಯನ್ನ ಅಗೆಯೋದಕ್ಕೆ ಶುರು ಮಾಡಿ. ಏನು? ಕೊನೆಗೂ ಅಲ್ಲಿ ಅಗ್ಯೋಕೆ ಶುರು ಮಾಡಿದ್ರು. ಊರವರೆಲ್ಲ ನಿಧಿಗೋಸ್ಕರ ಕಾಯ್ತಾ ಇದ್ರು. ಮಹಾರಾಜರೇ, ಇಲ್ಲಂತೂ ಏನೂ ಇಲ್ವಲ್ಲ. ಏನು? ಕಮಲೇಶ್, ನಿನಗೆ ನಿಧಿಯ ಸುದ್ದಿಯನ್ನ ಕೊಟ್ಟಿದ್ದಾದ್ರು ಯಾರು? ವಿಮಲಾವತಿ. ನಮ್ಮ ಅಜ್ಜಿ ಹೇಳ್ತಿದ್ಲು, ಯಾರ್ ಮನೆ ಮೇಲೆ ಬಿಳಿ ಕಾಗೆ ಕೂತಿರುತ್ತೋ ಅವ್ರ ಮನೆ ಕೆಳಗೆ ನಿಧಿ ಅಡಗಿರತ್ತೆ ಅಂತ. ಈ ಕಥೆನ ನಾನು ಕೇಳಿದಿನಲ್ಲ. ಯಾರು ಬಿಳಿ ಕಾಗೆಯನ್ನ ನೋಡಿದ್ದು? ಸತ್ಯಭಾಮಾನೇ. ಅದು ಬಿಳಿ ಅಷ್ಟೇ ಅಲ್ಲ, ಆನೆಯಷ್ಟು ದೊಡ್ಡದಾಗಿತ್ತು. ಅದಕ್ಕೆ ಕೊಂಬಷ್ಟೇ ಅಲ್ಲ, ಬಾಲನೂ ಇತ್ತು. ನನ್ಗೆ ವಿಷಯ ಹೇಳಿದ್ದು ಸಂತೋಷಿ. ಹಾ, ಹೇಳಿದ್ದೇನೋ ನಿಜಾನೇ, ಆದ್ರೆ ಏನು? ಬೇಗ ಹೇಳಿ, ಇಲ್ಲಾಂದ್ರೆ ಸೆರೆಮನೆಗೆ ಹಾಕ್ಬೇಕಾಗತ್ತೆ. ಇಲ್ಲ ಸೇನಾಪತಿಗಳೇ, ನನ್ನ ಕ್ಷಮಿಸ್ಬಿಡಿ. ನಾನಂತೂ ಅದು ನನಗೇನ್ ಗೊತ್ತಿತ್ತು? ಬಾಯಿಂದ ಬಾಯಿಗೆ ಮಾತು ಹಾರ್ತಾ ಹಾರ್ತಾ ಕಾಗೆ ಖಜಾನೆ ಆಗುತ್ತೆ ಅಂತ. ನಾನೇನ್ ಮಾಡ್ಲಿ? ಇವತ್ತಿನಿಂದ ಇದರ ಕಡೆ ಗಮನ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಮನೆ ಸೆರೆಮನೆ ಆಗಿ ಹೋಗತ್ತೆ. ನಡೀರಿ ಇಲ್ಲಿಂದ. ನಡಿ, ಇಲ್ಲೇನೂ ಸಿಗ್ಲಿಲ್ಲ. ಆ ಘಟನೆ ಆದಾಗಿಂದ ಸಂತೋಷಿ ಮಾತ್ನ ಯಾರೂ ಕೇಳ್ತಾ ಇರ್ಲಿಲ್ಲ. ನಿಮ್ಗನ್ಸ್ಬೋದು ಮನೆ ಒಡೆದು ಹೋದ್ಮೇಲೂ ಗಣೇಶ ಯಾಕೆ ಸಂತೋಷವಾಗಿದ್ದಾನೆ ಅಂತ. ಯಾಕೆಂದ್ರೆ ಸಂತೋಷಿ ಮಾತಾಡೋ ಚಪಲಾನ ಬಳಸ್ಕೊಂಡು ಗಣೇಶ ಅದ್ಭುತ ಕಾಗೆಯ ಸುಳ್ಳು ಸುದ್ದಿನ ಸಂತೋಷಿಗ್ ಹೇಳ್ದ. ಅದ್ರಿಂದ ಅವನು ಯಾವುದೇ ಶ್ರಮ ಪಡೆದೇನೆ ಅವನು ತನ್ನ ಪಾಳ್ ಬಿದ್ದಿರೋ ಮನೇನ ಬೀಳ್ಸಿ ಅಲ್ಲಿ ಒಂದ್ ದೊಡ್ಡದಾಗಿರೋ ಹಿತ್ಲನ್ನ ಮಾಡಿಸ್ಕೊಂಡ್ಬಿಟ್ಟ. ಅರ್ಥ ಆಯ್ತು ಅಮ್ಮ. ಇನ್ಮೇಲೆ ನಾನು ಏನೇ ಹೇಳಿದ್ರು ಯೋಚನೆ ಮಾಡೇ ಹೇಳ್ತೀನಿ. ಅರೆ, ನಿಂಗೆ ಈ ಕಥೆನೂ ಅರ್ಥ ಆಯ್ತು, ಅದ್ರ ನೀತಿನೂ ತಿಳ್ಕೊಂಡೆ. ನಾನೀಗ ಹೊರಟೆ ಒಣಗಿದ ಬಾಳೆ ಎಲೆನ ತೆಗೆದು ಹಾಕೋಕೆ. If you like this video, subscribe to our channel Murthy Media.